ಅಪ್ಪಾಜಿ, ನಾನು ಹಲವು ವರ್ಷಗಳಿಂದ ನೋಡುತ್ತಿದ್ದೇನೆ, ನೀವು ಹೂ ಬರುವ ಮೊದಲು ಗೋದ್ರೇಜ್ನ ಡಬಲ್ನ ಉಪಯೋಗ ಮಾಡುತ್ತೀರಿ ಮತ್ತು ಅದರ ನಂತರ ಚಮತ್ಕಾರವೇ ಆಗುತ್ತದೆ. ನಮ್ಮ ಫಸಲಿನಲ್ಲಿ ಅದ್ಭುತ ಹೊಳಪು ಬರುತ್ತದೆ. ಅಂತ ಏನು ವಿಶೇಷವಿದೆ ಗೋದ್ರೇಜ್ನ ಡಬಲ್ನಲ್ಲಿ? ಸಮೃದ್ಧಿಯ ಹೂವಿನ ಅಲಂಕಾರವಾಗುತ್ತೆ. 25 ವರ್ಷಗಳ ಭರವಸೆ ನಮಗೆ ಗೋದ್ರೇಜ್ ಡಬಲ್ನೊಂದಿಗಿದೆ, ಏಕೆಂದ್ರೆ ಇದಾಗಿದೆ ಹಲವು ವರ್ಷಗಳಿಂದ ನಮ್ಮ ಜೊತೆಗಾರ. ಫಸಲಿನ ಬೆಳವಣಿಗೆ ಮತ್ತು ನಮ್ಮ ಸಮೃದ್ಧಿಯಲ್ಲಿ ತನ್ನ ಭರವಸೆಯನ್ನು ಈಡೇರಿಸುತ್ತಾ ಬಂದಿದೆ. ಗೋದ್ರೇಜ್ನ ಡಬಲ್, ಇದರಿಂದಲೇ ಇದಾಗಿದೆ ಎಲ್ಲಕ್ಕಿಂತ ಉತ್ತಮ ಮತ್ತು ಪ್ರಭಾವಶಾಲಿ ಬಯೋಸ್ಟಿಮ್ಯುಲೆಂಟ್. ಹೌದೇ? ಹಾಗೇನು ವಿಶೇಷವಿದೆ ಗೋದ್ರೇಜ್ನ ಡಬಲ್ನಲ್ಲಿ? ಡಬಲ್ನ ಬಗ್ಗೆ ಚೆನ್ನಾಗಿ ತಿಳಿಯಲು ನೀನು ಮೊದಲು ಹೂವುಗಳಿಂದ ಹಣ್ಣು, ಹಣ್ಣುಗಳಿಂದ ಧಾನ್ಯಗಳು ಹೇಗಾಗುತ್ತದೆ ಎಂಬುದನ್ನು ಅರಿಯಬೇಕು. ಇದೊಂದು ಪ್ರಕೃತಿಯ ಅನನ್ಯ ಪ್ರಕ್ರಿಯೆಯಾಗಿದೆ. ಈ ಪ್ರಕ್ರಿಯೆಯಲ್ಲಿ ಪರಾಗಗಳ ಅಂಕುರಣೆಯ ನಂತರ ಫರ್ಟಿಲೈಸೇಷನ್ ಅಂದರೆ ಫಲೀಕರಣವಾಗುತ್ತದೆ. ನಂತರ ಹೂವಿನಿಂದ ಹಣ್ಣು, ಬೀಜ ಅಥವಾ ಧಾನ್ಯ ತಯಾರಾಗುತ್ತದೆ. ಓ, ಆದರೆ ಈ ಪ್ರಕ್ರಿಯೆ ಸರಿಯಾದ ರೀತಿಯಲ್ಲಿ ನಡೆಯದಿದ್ದಲ್ಲಿ ಹೂವು, ಹಣ್ಣುಗಳು ಬಿದ್ದು ಹೋಗುತ್ತವೆ ಅಥವಾ ಹಣ್ಣು, ಬೀಜಗಳ ಪೂರ್ಣ ವಿಕಾಸವಾಗುವುದಿಲ್ಲ. ಪರಿಣಾಮವಾಗಿ ಉತ್ಪಾದನೆ ಕಡಿಮೆಯಾಗುತ್ತದೆ. ಹಾಗಾದ್ರೆ ಈ ಪ್ರಕ್ರಿಯೆಯಲ್ಲಿ ಗೋದ್ರೇಜ್ ಡಬಲ್ನ ಕೊಡುಗೆ ಏನು? ತುಂಬಾ ಮಹತ್ವಪೂರ್ಣ ಕೊಡುಗೆ ಇದೆ. ಗೋದ್ರೇಜ್ನ ಡಬಲ್ ಗುಣವತ್ತತೆಯ ಹೂವು ಮತ್ತು ಅದರ ಪರಾಗ ಕಣಗಳ ಶಕ್ತಿ ಹೆಚ್ಚಿಸುತ್ತದೆ. ಇದರರ್ಥ ಅಂದರೆ ಗೋದ್ರೇಜ್ನ ಡಬಲ್ ಹೂವಿನಿಂದ ಹಣ್ಣು ಅಥವಾ ಬೀಜವಾಗುವ ಪ್ರಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಅದಲ್ಲದೆ ಹೂವು ಮತ್ತು ಹಣ್ಣುಗಳು ಬೀಳುವುದನ್ನು ತಡೆಯುತ್ತದೆ. ಇದರ ಅರ್ಥ ಒಳ್ಳೆಯ ಗುಣಮಟ್ಟದ ಅಧಿಕ ಇಳುವರಿ. ನಿಜವಾಗಿಯೂ ಇದು ಅತ್ಯುತ್ತಮವಾಗಿದೆ. ಹೌದು, ಕೇವಲ ಬೆಳೆಗಳ ವೃದ್ಧಿಗೆ ಮಾತ್ರವಲ್ಲ, ನಮ್ಮ ಸಮೃದ್ಧಿಗಾಗಿಯೂ ಕೂಡ. ಎಷ್ಟು ಆರೋಗ್ಯಕರವಾಗುತ್ತದೋ ಹೂವು, ಅಷ್ಟೇ ಆರೋಗ್ಯಕರ ಫಸಲು ಮತ್ತು ಇಳುವರಿ. ಇದರಿಂದಾಗುತ್ತದೆ ಅಧಿಕ ಲಾಭ. ಅರೆ ವಾ, ಈಗ ನನ್ಗೆ ಅರ್ಥವಾಯಿತು ಸಮೃದ್ಧಿಯ ಹೂವಿನ ಅಲಂಕಾರ ಏನೆಂದು. ಗೋದ್ರೇಜ್ನ ಡಬಲ್ ಒಂದು ಅತ್ಯಾಧುನಿಕ ಬಯೋಸ್ಟಿಮ್ಯುಲೆಂಟ್. ಇದನ್ನು ಒಂದು ವಿಶೇಷ ತಂತ್ರಜ್ಞಾನದಿಂದ ತಯಾರಿಸಲಾಗುತ್ತದೆ. ಗೋದ್ರೇಜ್ ಡಬಲ್ನ ಬಳಕೆ ನೀವು ಸೋಯಾಬೀನ್, ನೆಲಕಡಲೆ, ಧಾನ್ಯ, ಹತ್ತಿ, ಮೆಣಸು, ಟೊಮೆಟೊ ಮತ್ತು ಎಲ್ಲಾ ತರಹದ ಹಣ್ಣು ಮತ್ತು ತರಕಾರಿಗಳ ಫಸಲಿನಲ್ಲಿ ಮಾಡಬಹುದು. ಗೋದ್ರೇಜ್ನ ಡಬಲ್ನ ಮೊದಲ ಸಿಂಪಡಣೆ ಹೂವು ಬಿಡುವ ಮೊದಲು 100 ಮಿಲಿಲೀಟರ್ ಪ್ರತಿ ಎಕರೆ ಮತ್ತು ಎರಡನೇ ಸಿಂಪಡಣೆ ಮೊದಲ ಸಿಂಪಡಣೆಯ 15 ದಿನಗಳ ನಂತರ ಮಾಡಬೇಕು. ಗೋದ್ರೇಜ್ನ ಡಬಲ್ ಬಳಸುವುದರಿಂದ ಹೂವುಗಳ ಪತನ ಕಡಿಮೆಯಾಗುತ್ತದೆ, ಹೆಚ್ಚು ಹಣ್ಣುಗಳಾಗುತ್ತವೆ, ಧಾನ್ಯಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಗೋದ್ರೇಜ್ನ ಡಬಲ್ ಸಮೃದ್ಧಿಯ ಹೂವಿನ ಅಲಂಕಾರ.